ವೀಕ್ಷಕರೇ ನಮಸ್ಕಾರ. ಫ್ಯಾಕ್ಟರಿ ಫ್ರೇಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೋಮನಹಳ್ಳಿಯಲ್ಲಿ ಲೊಕೇಟ್ ಆಗಿರುವಂಥ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೇವೆ. ಸೊ ಈ ಫ್ಯಾಕ್ಟ್ರಿಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದನ್ನು ತೋರ್ಸೋಕ್ಕೆ. ವೀಕ್ಷಕರೇ, ನಮ್ಮ ಕೈಯಲ್ಲಿ ನೋಡ್ಬೋದು, ನಾವು ಪ್ರತಿದಿನ ಯೂಸ್ ಮಾಡುವಂಥ ಬೈಕ್ಗೆ ಹ್ಯಾಂಡ್ ಗ್ರಿಪ್ಪರ್ ಇರ್ತಲ್ಲ, ಆ ರಬ್ಬರ್ಗಳನ್ನ ಇವರು ರೆಡಿ ಮಾಡ್ತಾರೆ. ಅದ್ರ ಜೊತೆಗೆ ವಾಹನಗಳಲ್ಲಿ ಯೂಸ್ ಆಗುವಂಥ ಇಂಜಿನ್ ಇರುತ್ತಲ್ಲ, ಇಂಜಿನ್ ಮೇಲೆ ಕವರ್ನ ಬಾಕ್ಸ್ ರೆಡಿ ಮಾಡ್ತಾರೆ. ಸೊ ಪ್ರತಿಯೊಂದು ವೇಸ್ಟ್ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡಿಕೊಂಡು, ವೇಸ್ಟ್ ರಬ್ಬರ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಪ್ರಾಡಕ್ಟ್ನ ರೆಡಿ ಮಾಡಿ ಅದರಿಂದ ಯಾವ ಥರ ಪ್ರಾಫಿಟ್ ಇರುತ್ತೆ, ಎಷ್ಟು ಬಂಡವಾಳ ಹಾಕ್ತಾರೆ ಅನ್ನೋ ವಿಚಾರಗಳನ್ನೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀವಿ. ವೀಕ್ಷಕರೇ, ಇಲ್ಲಿ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇರೋ ವರ್ಕರ್ಸ್ ಜೊತೆ ನಾವು ಮಾತಾಡ್ಕೊಂಡು ಏನೇನು ಹೇಗೆ ರೆಡಿ ಆಗುತ್ತೆ ಅನ್ನೋ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಬೈ ಏಕೆ ಕಿದರ್ ಯೂಸ್ ಆಗುತ್ತೆ? ಇದು ಬೈಕಲ್ಲಿ ಯೂಸ್ ಆಗುವಂಥ ಏರ್ ಫಿಲ್ಟರ್ನ ಏನು ಹೇಳ್ತೀವಲ್ಲ, ಅದನ್ನ ಕೂಡ ಇವ್ರು ರೆಡಿ ಮಾಡ್ತಾರೆ. ಅದ್ರ ಜೊತೆಗೆ ಇದು ಹ್ಯಾಂಡ್ಲು, ಮಾಮೂಲಿ ಹ್ಯಾಂಡ್ ಗ್ರಿಪ್ಪರ್ ಅಂತ ಅವಾಗಲೇ ಹೇಳಿದ್ವಲ್ಲ, ಅದು ಭಯ್ಯ ಇಂಜಿನ್ ಕವರ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಬನ್ನಿ ಭಯ್ಯ, ಇದು ಏನು ಯೂಸ್ ಆಗುತ್ತೆ ಭಯ್ಯ? ಇದು ಏಕೆ ಮತ್ತೆ ಇದು ಕೂಡ ಒಂದು ಬೈಕ್ನ ಫಿಲ್ಟರ್ ಆಗಿರುತ್ತೆ. ಅದ್ರ ಜೊತೆಗೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇದು ಕೂಡ ಇದೆ. ಇದು ಕಾರ್ಗಳಲ್ಲಿ ಯೂಸ್ ಮಾಡುವಂತಹ ಏನು ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸ್ಗೆ ಫ್ರೇಮ್ ಇದು. ನೋಡ್ಬೋದು, ಇಲ್ಲಿ ಈ ಫ್ಯಾಕ್ಟ್ರಿಗೆ ಬರುವಂತ ವೇಸ್ಟ್ಗಳನ್ನ ಎಲ್ಲಾನು ಇವ್ರು ಪುಡಿ ಮಾಡಿ ಮತ್ತೆ ಕಾಳುಗಳು ಮಾಡಿ ಬೇರೆ ಕಡೆ ಪ್ಯಾಕ್ ಮಾಡ್ತಾರೆ. ಸೊ ಪ್ಯಾಕಿಂಗ್ ಆಗಿ ಹೋದ್ಮೇಲೆ ಮತ್ತೆ ರಿಟರ್ನ್ ಈ ತರ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಇದು ಮಾಮೂಲಿ ಒಂದು ಇಂಜಿನ್ಗೆ ಮೇಲ್ ಕೂರಿಸುವಂತ ಒಂದು ಕವರ್ ಆಗಿರುತ್ತೆ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಇದು ಕೂಡ ಅದೇನೆ. ಅದ್ರ ಜೊತೆಗೆ ವೀಕ್ಷಕರು ನೋಡ್ಬೋದು, ಇದು ಬೈಕಲ್ಲಿ ಯೂಸ್ ಮಾಡುವಂಥ ಹ್ಯಾಂಡಲ್ ಗ್ರಿಪ್ಪರ್ ಆಗಿರುತ್ತೆ, ಇಲ್ಲೂ ಕೂಡ ಅದೇ ಇದೆ. ಸೊ ಅದ್ರ ಜೊತೆಗೆ ಇದು ಮಾಮೂಲಿ ಕಾರ್ ಗ್ಲಾಸ್ಗಳು ಏನಿರ್ತಾರ, ಆ ಗ್ಲಾಸ್ಗಳಿಗೆ ರಬ್ಬರ್ ಆಗಿರುತ್ತೆ. ಇದು ವೇಸ್ಟ್ ಬಂದಿರೋದು, ಇದನ್ನ ಮತ್ತೆ ಇವರು ರೀಸೈಕಲ್ ಮಾಡಿ ಹೊಸದಾಗಿ ಬೇರೆ ಫ್ಯಾಕ್ಟ್ರಿಲಿ ರೆಡಿ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಇದು ಏರ್ ಫಿಲ್ಟರ್. ಆಮೇಲೆ ಈ ಥರ ವೇಸ್ಟ್ ಇರುತ್ತೆ, ಆಮೇಲೆ ಈ ಥರ ಉಂಡೆ ಥರ ಮಾಡಿ ಇದನ್ನ ಮತ್ತೆ ಕಟ್ ಮಾಡಿ ಪೀಸ್ಗಳಾಗಿ ಕನ್ವರ್ಟ್ ಮಾಡ್ತಾರೆ. ಅದ್ರ ಜೊತೆ ಇದು ಕೂಡ ವೇಸ್ಟ್ ಆಗಿರುತ್ತೆ. ಇದು ಕೂಡ ಏರ್ ಫಿಲ್ಟರ್. ಈ ಥರದ ಪ್ರಾಡಕ್ಟ್ಗಳು ರೆಡಿ ಆಗುತ್ತೆ. ಎಲೆಕ್ಟ್ರಿಕಲ್ ಸ್ಕೂಟಿಯಲ್ಲಿ ಬರುವಂಥ ಒಂದು ಬ್ಯಾಟ್ರಿನ ಇಡೋಕ್ ಮಾಡಿರುವಂಥ ಒಂದು ಫೈಬರ್ದು ಅಥವಾ ಪ್ಲಾಸ್ಟಿಕ್ದು. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಮಿರರ್ದು. ಸೊ ಆಮೇಲೆ ಇಲ್ಲಿ ನೋಡ್ಬೋದು, ಇದು ಆಯಿಲ್ ಎಷ್ಟಿದೆ ಅಂತ ಚೆಕ್ ಮಾಡಕ್ಕೆ ಬಳಸುವಂಥದ್ದು ಒಂದು ಪ್ರಾಡಕ್ಟ್. ಇದು ಬೈಕ್ಗಳಲ್ಲಿ ಯೂಸ್ ಆಗುವಂಥ ಏನೋ ಒಂದು ಚೈನ್ ಸಾಕೆಟ್ ಇರುತ್ತೋ, ಕವರ್ಗೆ ಫಿಟ್ ಮಾಡುವಂಥ ರಬ್ಬರ್, ಇದನ್ನು ಕೂಡ ರೆಡಿ ಮಾಡ್ತಾರೆ. ಸೊ ಟೋಟಲ್ ಆಗಿ ಎಲ್ಲ ಥರ ವೇಸ್ಟ್ ಏನು ಪ್ಲಾಸ್ಟಿಕ್ ಮತ್ತು ರಬ್ಬರ್ಗಳನ್ನ ಪುಡಿ ಮಾಡಿ ಬೇರೆ ಕಡೆ ಕಾಳುಗಳನ್ನ ಕಳಿಸಿ ಒಂದು ಒಳ್ಳೆ ನೆಕ್ಸ್ಟ್ ಹೊಸ ರೀಸೈಕ್ಲಿಂಗ್ ಮಾಡ್ತಾರೆ. ಪ್ಲಾಸ್ಟಿಕ್ನ ರೀಸೈಕಲ್ ಮಾಡುವಂಥ ಒಂದು ಫ್ಯಾಕ್ಟ್ರಿ. ಸೊ ಫ್ಯಾಕ್ಟ್ರಿಯ ಒಳಗಡೆ ಹೋಗಿ ಹೇಗೆ ಇರುತ್ತೆ, ಏನೆಲ್ಲ ಇರುತ್ತೆ ಅನ್ನೋ ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಬನ್ನಿ. ವೀಕ್ಷಕರೇ, ನಾವೀಗ ಫ್ಯಾಕ್ಟ್ರಿಯ ಒಳಗಡೆ ಬಂದಿದ್ದೀವಿ. ಸೊ ಒಳಗಡೆ ನೋಡ್ಬೋದು, ತುಂಬಾ ಸ್ಟಾಕ್ ಇದೆ. ಅದ್ರ ಜೊತೆಗೇನೆ ವರ್ಕರ್ಸ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಮಷೀನು ಎಷ್ಟು HP ಯೂಸ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ, ಅವ್ರು ಯಾವ ಮಷೀನ್ ಎಷ್ಟು ವರ್ಕ್ ಮಾಡುತ್ತೆ ಅಂದ್ರೆ ಎಲ್ಲ ವಿಚಾರಗಳನ್ನ ನಾವು ಮುಂದೆ ನೋಡ್ತಾ ಹೋಗ್ತಾ. ವೀಕ್ಷಕರೇ ನೋಡ್ಬೋದು, ಇಲ್ಲಿರುವಂತ ಏನಿದು ವೇಸ್ಟ್ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಇದೆಯಲ್ಲ, ಇದನ್ನ ಗ್ರೈಂಡ್ ಮಾಡೋಕೆ ಒಂದು ಈ ಕಡೆ ಒಂದು ಸಪ್ರೇಟ್ ಬ್ರಾಂಚ್ ಇದೆ ಇವರು. ನೀವು ನೋಡ್ಬೋದು, ಈ ತರ ಎಲ್ಲ ವೇಸ್ಟ್ ಇದೆ. ಹೌದು, ಈ ತರ ವೇಸ್ಟ್ ಇದೆ. ಈ ತರ ನೋಡ್ಬೋದು, ಈ ತರ ವೇಸ್ಟ್ ರಬ್ಬರ್ಗಳನ್ನ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡಿ ಇದನ್ನ ಗ್ರೈಂಡ್ ಮಾಡಿ ನಂತರ ಒಂದು ಒಳ್ಳೆ. ವೀಕ್ಷಕರ, ಇಲ್ಲಿ ನೋಡ್ಬೋದು, ಇದು ಗಟ್ಟಿ ಇರುವಂತ ರಬ್ಬರ್ ಅಥವಾ ಪ್ಲಾಸ್ಟಿಕ್, ಇದನ್ನ ಈ ಮಷೀನಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾರೆ. ಸೊ ಇದ್ರಲ್ಲಿ ಕೂಡ ಗ್ರೈಂಡ್ ಆಗಿ ನಂತರ ಇಷ್ಟೊಂದು ಚಿಕ್ಕದಾಗಿ ಬರುತ್ತೆ. ನೋಡ್ಬೋದು, ಸೇಮ್ ಇದೇ ತರ ಮಷೀನು ಇದರ ಇಲ್ಲಿ ನೋಡ್ಬೋದು, ಇದು ಕೂಡ ಆ ಥರದೇ ಮಷೀನು. ಭಯ ಕಿತ್ನಾ HP का होता भैया? हाँ, पावर कितना यूज होता है? 30 HP का. ये वाला 40. ನೋಡ್ಬೋದು, ಇದು 30 HP ಗೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇದು 40 HP ಗೆ ಯೂಸ್ ಮಾಡ್ಕೊಳ್ಳುತ್ತೆ. ವೇಸ್ಟ್ ಬಂದಿರುವಂತ ಏನು ಪ್ಲಾಸ್ಟಿಕ್ ಇದೆ, ಆ ಪ್ಲಾಸ್ಟಿಕ್ ಗಳನ್ನ ನೋಡ್ಬೋದು, ಇದು ಮಾಮೂಲಿ ಮಿರರ್ ಇರುವಂತದ್ದು ಅಥವಾ ಹೆಡ್ಲೈಟ್ ಇರುವಂತದ್ದು, ಇಲ್ಲಿ ಹಾಕಿ ಎಲ್ಲ ನೀಟಾಗಿ ಗ್ರೈಂಡ್ ಮಾಡಿ ಅದನ್ನ ಪುಡಿ ಮಾಡಿ ಮತ್ತೆ ಪ್ಯಾಕ್ ಮಾಡ್ತಾರೆ. ವೀಕ್ಷಕರೇ ನೋಡಬಹುದು, ಸೊ ಇಲ್ಲಿ ಮಷಿನರಿಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ. ಈಗ
ಈ ಹೊರಗಡೆ ಇರುವಂತ ಎಲ್ಲ ವೇಸ್ಟ್ ಏನು ಪ್ಲಾಸ್ಟಿಕ್ ಇತ್ತು, ಏನು ಒಂದು ರಬ್ಬರ್ ಇತ್ತು, ಅದನ್ನ ಈ ತರ ಸಣ್ಣದಾಗಿ ಗ್ರೈಂಡ್ ಮಾಡಿ ನಂತರ ಆ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡುವಂತ ಒಂದು ಈ ಮಷೀನ್ ಏನಿದೆ ಇಲ್ಲಿದೆ. ಈ ಮಷೀನಲ್ಲಿ ಅವರು ಗ್ರೈಂಡ್ ಮಾಡ್ತಾರೆ. ಈ ಮಷೀನಲ್ಲಿ ಇಷ್ಟು ಗ್ರೈಂಡ್ ಆಗುತ್ತೆ, ಈ ಮಷೀನಲ್ಲಿ ಯೂಸ್ ಮಾಡಿದಾಗ ಇಷ್ಟು ಗ್ರೈಂಡ್ ಆಗುತ್ತೆ. ನಂತರ ಮುಂದೆ ನಾವು ಹೋಗ್ತಾ ವೀಕ್ಷಕರೇ ನೋಡ್ಬೋದು. ಸೊ ಅಲ್ಲಿ ಸಣ್ಣದಾಗಿ ಬಿಡಿಗಳಿರುವಂಥ ಪ್ಲಾಸ್ಟಿಕ್ನ ತೆಗೆದು ಇಲ್ಲಿ ಸ್ಟೋರ್ ಮಾಡಿಕೊಂಡು ಈ ಮಷೀನ್ಗೆ ಹಾಕೋತಾರೆ. ಸೊ ಈ ಮಷೀನಲ್ಲಿ ನೋಡ್ಬೋದು. ಈ ಥರ ಮುಚ್ಚಿ ಅದನ್ನ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದಾಗ ಅದು ಫುಲ್ ಗ್ರೈಂಡ್ ಆಗಿ ಫುಲ್ ಹೀಟ್ ಆಗುತ್ತೆ. ಹೊರಗಡೆ ಪುಡಿಯಾಗಿರುವಂಥ ರಬ್ಬರ್ನ ಇನ್ನೊಂದು ರೌಂಡ್ ಪುಡಿ ಮಾಡಿ ಸಣ್ಣ ಮಾಡೋಕ್ಕೆ ಇನ್ನೊಂದು ಗ್ರೈಂಡರ್ಗೆ ಹಾಕ್ತಾ ಇದ್ದಾರೆ. ನೋಡ್ಬೋದು, ಮಿಕ್ಸರ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಚಿಕ್ಕ ಮಿಕ್ಸರ್ ಇರುತ್ತೆ, ಇಲ್ಲಿ ದೊಡ್ಡ ಮಿಕ್ಸರ್ ಇದೆ ಪ್ಲಾಸ್ಟಿಕ್ನ ಸಣ್ಣ ಮಾಡೋಕ್ಕೆ. ಸೊ ಗ್ರೈಂಡರ್, ಸೊ ಅಲ್ಲಿ ಪುಡಿ ಆದಮೇಲೆ ಈ ಥರ ಬಕೆಟ್ಗೆ ತುಂಬಿಕೊಂಡು ನಂತರ ಅದನ್ನ ಬಕೆಟಿಂದ ನೋಡ್ಬೋದು ಬಕೆಟಿಂದ ಎತ್ಕೊಂಡು ಇನ್ನೊಂದು ಮಷಿನ್ಗೆ ಹಾಕ್ತಾರೆ. ಸೊ ಈ ಮಷಿನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಫುಲ್ ಹೀಟಾಗಿ ರಬ್ಬರ್ನ ಫುಲ್ ಮೆಲ್ಟ್ ಮಾಡಿ ಈ ಒಂದು ಮಷಿನ್ಗೆ ಹಾಕಿದ ಮೇಲೆ ನೋಡ್ಬೋದು. ಈ ಮಷಿನ್ನ ವಿಶೇಷತೆ ಏನು ಅಂದರೆ ಈ ಥರ ಪುಡಿ ಪುಡಿಯಾಗಿ ಕಾಳಾಗಿರುವಂಥ ರಬ್ಬರ್ನ, ಗಟ್ಟಿಯಾಗಿರೋ ರಬ್ಬರ್ನ ಫುಲ್ ಹೀಟ್ ಮಾಡಿ ತಾಪಮಾನದಿಂದ ಈ ಮಷಿನ್ ವರ್ಕ್ ಮಾಡಿ ಈ ಥರ ಎಳೆ ಎಳೆ ರಬ್ಬರ್ಗಳು ಈಚೆ ಬರುತ್ತೆ ಪೈಪಿಂದ. ನೋಡ್ಬೋದು, ಎಳೆ ಎಳೆಯಾಗಿ ರಬ್ಬರ್ ಈಚೆ ಬರ್ತಾ ಇದೆ ದಾರದ ರೂಪದಲ್ಲಿ. ತುಂಬ ಹೀಟ್ ಇದೆ ಇದು. ಸೊ ಆ ಹೀಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇಲ್ಲಿ ನೀರಲ್ಲಿ ಅದನ್ನು ಬಿಡ್ತಾ ಇದ್ದಾರೆ. ಜೊತೆಗೆ ಒಂದು ಫ್ಯಾನ್ ಕೂಡ ಆನ್ ಮಾಡಿದ್ದಾರೆ. ಸೊ ನೀರಲ್ಲಿ ರಬ್ಬರ್ ಎಳೆ ಎಳೆಯಾಗಿ ಹೀಟ್ ಇರೋ ರಬ್ಬರ್ ತಣ್ಣಗಾಗಿ ಮುಂದೆ ಇದೇ ಥರ ಬಂದು ಸ್ವಲ್ಪ ಗಾಳಿಯಲ್ಲಿ ಕೂಡ ಅದು ತಣ್ಣಗಾಗಿ ನಂತರ ನೋಡಬಹುದು ನೀವು ಇಲ್ಲಿ. ಸೊ ಕೊನೆಯದಾಗಿ ಈ ಫ್ಯಾಕ್ಟ್ರಿಲಿ ರೆಡಿಯಾಗುವ ಕೊನೆಯ ಪ್ರಾಡಕ್ಟ್ ಹತ್ರ ನಾವು ಇದ್ದೀವಿ ಈಗ. ಸೊ ಆ ಎಳೆ ಎಳೆಯಲ್ಲಿರುವಂಥ ರಬ್ಬರ್ನ ಈ ಥರ ಕಾಳು ರೂಪದಲ್ಲಿ ಕಟ್ ಮಾಡಿ ವೀಕ್ಷಕರೇ ನೋಡ್ಬೋದು, ಒಂದು ವೇಸ್ಟ್ ಪ್ಲಾಸ್ಟಿಕ್ನ ತಗೊಬಂದು ಈ ಥರ ಕಟ್ ಮಾಡಿ ಪುಡಿ ಪುಡಿಯಾಗಿ ಕಾಳುಗಳ ರೂಪದಲ್ಲಿ ಪ್ಲಾಸ್ಟಿಕ್ನ ಮಾರ್ಪಡಿಸಿ ಇದನ್ನ ಪ್ಯಾಕಿಂಗ್ ಮಾಡಿ ಇವರು ಬೇರೆ ಕಡೆ ಕಳಿಸ್ತಾರೆ. ಸ್ನೇಹಿತರೆ, ಇದನ್ನ ಪ್ಯಾಕಿಂಗ್ ಮಾಡಿ ಬೇರೆ ಕಡೆ ಬೇರೆ ಫ್ಯಾಕ್ಟ್ರಿ ಕಳಿಸ್ತಾರೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಾಮೂಲಿ ಬೈಕ್ಗೆ ಹ್ಯಾಂಡ್ ಗ್ರಿಪ್ಪರ್ ಆಗಿರ್ಬೋದು ಅಥವಾ ಏನು ಕಾರ್ಗೆ ಇದು ಬರ್ತಲ್ಲ ಡೋರ್ನ ಗ್ಲಾಸ್ ರಬ್ಬರ್ ಆಗಿರ್ಬೋದು, ಈ ತರ ಪ್ರಾಡಕ್ಟ್ ಬೇರೆ ಫ್ಯಾಕ್ಟ್ರಿ ರೆಡಿ ಮಾಡ್ತಾರೆ. ಇವರ ಒಂದು ಮೇನ್ ಪ್ರಾಡಕ್ಟ್ ಒಂದು ಇದು ಆಕ್ಚುಲಿ ವೇಸ್ಟ್ ಪ್ಲಾಸ್ಟಿಕ್ನ ತಗೊಂಡು ಇದ್ರಲ್ಲಿ ರೆಡಿ ಮಾಡ್ತಾರೆ. ಸೊ ಇದು ಯೂಸ್ ಆಗೋದು, ಇಲ್ಲಿ ರೆಡಿ ಆಗೋದು. ಇದನ್ನ ಇವರು ಪ್ಯಾಕಿಂಗ್ ಮಾಡಿ ಪ್ಯಾಕ್ಗಳಲ್ಲಿ 30 kg ಅಷ್ಟು ಅಥವಾ ಅವ್ರಿಗೆ ಎಷ್ಟು ಬೇಕು ಹೆಚ್ಚು ಕಮ್ಮಿ ದರದಲ್ಲಿ ಏನು ಮಾಡ್ತಾರೆ, ಇದನ್ನ ಪ್ಯಾಕ್ ಮಾಡ್ಕೊಂಡು ಮಾರಾಟ ಮಾಡ್ತಾರೆ. ವೀಕ್ಷಕರೇ ನೋಡ್ಬೋದು, ಇದು ವೈಟ್ ಕಲರ್ ಇರುವಂಥದ್ದು. ಇದು ಡೆಲ್ಲಿ ಕಳಿಸ್ತಾರಂತೆ. ಅಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಏನು ಎಲೆಕ್ಟ್ರಿಕಲ್ ವೆಹಿಕಲ್ ಬರ್ತಾ ಇದೆಯಲ್ಲ, ಎಲೆಕ್ಟ್ರಿಕಲ್ ಸ್ಕೂಟಿಗೆ ಯೂಸ್ ಆಗುವಂಥ ಬ್ಯಾಟ್ರಿನ ಇಡೋಕೆ ರೆಡಿ ಮಾಡುವಂಥ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ ಇದರಲ್ಲಿ. ಸೊ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸ್ನೇಹಿತರೆ ನೋಡ್ಬೋದು, ಇದು ಮಾಲೂರಿಗೆ ಕಳಿಸ್ತಾರಂತೆ. ಇವ್ರು ಹೇಳೋದೇನಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ವೇಸ್ಟ್ ಆಗಿರೋ ಪ್ಲಾಸ್ಟಿಕ್ ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ ಕಾಳುಗಳನ್ನ ರೆಡಿ ಮಾಡಿ ಮತ್ತೆ ಕಳಿಸ್ತಾರೆ. ಅದು ಮತ್ತೆ ಪ್ರಾಡಕ್ಟ್ ರೆಡಿ ಆಗುತ್ತೆ. ಅದಾದ್ಮೇಲೆ ಮತ್ತೆ ಅದು ವೇಸ್ಟ್ ಆಗುತ್ತೆ, ಮತ್ತೆ ಇದೇ ಫ್ಯಾಕ್ಟ್ರಿ ಬರುತ್ತೆ. ಸೊ ಇದೊಂಥರ ರೀಸೈಕ್ಲಿಂಗ್ ಆಗ್ತಾ ಇದೆ. ವೇಸ್ಟ್ ಆಗಿರುವಂತ ಏನು ಈ ತರ ಮೆಟೀರಿಯಲ್ ಆಗಿರ್ಬೋದು, ಈ ತರ ಮೆಟೀರಿಯಲ್ ಆಗಿರ್ಬೋದು, ಅಲ್ಲಿ ತೋರಿಸಿರುವಂತ ಬೇರೆ ಬೇರೆ ಮೆಟೀರಿಯಲ್ಗಳು ಎಲ್ಲಾನು ಕೂಡ ವೇಸ್ಟ್ ಆಗಿರೋದು ಬರುತ್ತೆ. ಸೊ ಮತ್ತೆ ಇರೋದನ್ನ ಕಟ್ ಮಾಡಿ ಹೀಟ್ ಮಾಡಿ ಅದೆಲ್ಲಾನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಕಾಳುಗಳ ರೂಪದಲ್ಲಿ ಪ್ಯಾಕ್ ಮಾಡಿ ಮತ್ತೆ ಇವ್ರು ಏನ್ ಮಾಡ್ತಾರೆ ಅದನ್ನ ಬೇರೆ ಫ್ಯಾಕ್ಟ್ರಿ ಕಳಿಸ್ತಾರೆ. ಸೊ ಅದು ಮತ್ತೆ ಹೊಸದಾಗಿ ಈ ತರ ರೆಡಿ ಆಗುತ್ತೆ. ಸೊ ಇದು ನೋಡ್ಬೋದು, ಇದು
ಇದು ಎಲೆಕ್ಟ್ರಿಕಲ್ ಸ್ಕೂಟಿಲಿ ಬ್ಯಾಟ್ರಿ ಇಡೋಕೆ ಮಾಡುವಂತ ಒಂದು ಪ್ಲಾಸ್ಟಿಕ್ ನ ಒಂದು ಈ ತರ ವೇಸ್ಟ್ ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡಿ ಕಾಳುಗಳನ್ನ ರೆಡಿ ಮಾಡ್ತಾರೆ, ಕಾಳುಗಳನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ. ನೋಡ್ಬೋದು ಸ್ನೇಹಿತರೆ, ಏನು ಸಣ್ಣದಾಗಿ ಗ್ರ್ಯಾಂಡ್ ಆಗಿರೋ ರಬ್ಬರ್ನ ನೀಟಾಗಿ ಪ್ಯಾಕಿಂಗ್ ಮಾಡ್ತಾ ಇರೋದು. ನೋಡ್ಬೋದು ಚೀಲವನ್ನು ಹೊಲಿತಾ ಇರುವ ದೃಶ್ಯ. ತುಂಬ ಒಳ್ಳೊಳ್ಳೆ ಮಷಿನರಿಗಳನ್ನು ಯೂಸ್ ಮಾಡಿದ್ದಾರೆ ಈ ಫ್ಯಾಕ್ಟ್ರಿಯಲ್ಲಿ. ಅಂತಂದ್ರೆ ಏನೋ ಓನರ್ ಇದಾರಲ್ಲ ಅವ್ರು ತುಂಬಾ ಒಳ್ಳೆಯವರು. ಇವ್ರಿಗೆ ಊಟ ವಸತಿ ಎಲ್ಲವನ್ನ ಕೊಟ್ಟು ಬರೀ ಕೆಲಸ ಮಾಡಿಕೊಂಡು ಒಟ್ಟಿಗೆ 15ರಿಂದ 16,000 15ರಿಂದ 16,000 ಒಂದು ಕೂಲಿಯನ್ನು ಕೊಟ್ಕೊಂಡು ಇವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರಂತೆ. ಸೊ ಅದೊಂದು ಖುಷಿಯ ವಿಚಾರ. ಪ್ರತಿಯೊಬ್ಬ ಓನರ್ಗಳು ಕೂಡ ಕಾರ್ಮಿಕರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅದರಿಂದ ಒಂದು ಫ್ಯಾಕ್ಟ್ರಿ ಬೆಳೆಯುತ್ತೆ. ಸೊ ಫ್ಯಾಕ್ಟ್ರಿ ಬೆಳೆದಾಗ ಅವ್ರಿಗೂ ಕೂಡ ಒಂದು ಪ್ರಾಫಿಟ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಓನರ್ಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಓ ಭಯ್ಯ, ಅವರು आप कुछ तो बताएंगे क्या? क्या बता सकता हूँ। हाँ। जो लिया भाई के अच्छा है। हाँ, सब लिया जो था पहले तो अच्छा किया, जो बताया जो बोला था वो सही सही बताया। और तो सब पब्लिक का धन्यवाद। ಇವ್ರು ಹೇಳ್ತಾ ಇದ್ದಾರೆ ಏನು ಇದೆ ಫ್ಯಾಕ್ಟ್ರಿಲಿ ಏನು ಆಗ್ತಿದೆ ಅದನ್ನ ನಿಜವಾಗ್ಲೂ ಹೇಳಿದೀವಿ. ಸೊ ಒಂದು ಏನು ಟ್ರೂತ್ ಏನಿದೆಯಲ್ಲ ಅದನ್ನೇ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಫ್ಯಾಕ್ಟ್ರಿಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಹೇಗೆ ಅದೆಲ್ಲನೂ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ये भैया ये कितना का होता वो बंडवाड़ा मतलब कितना अमाउंट डाल के फैक्ट्री ओपन किया ऐसा? बहुत लगा. ಬಂಡವಾಳ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಮಷಿನರಿಗಳು ಆ ಥರ ಇರುತ್ತೆ. ಸ್ನೇಹಿತರೆ, ಇವ್ರು ಹೇಳ್ತಾ ಇರೋದು ಒಂದು ಮಷಿನ್ ಅಲ್ಲ, ಎಲ್ಲ ಮಷಿನ್ಗಳನ್ನ ಸೇರಿ ಒಂದು ಏನು ಫ್ಯಾಕ್ಟ್ರಿ ನಡೀತಾ ಇದೆ ಎಲ್ಲ ಮಷಿನ್ಗಳನ್ನ ಸೇರಿ 8ರಿಂದ 10 ಲಕ್ಷ ಆಗುತ್ತೆ ಅಂತ. ಎಲ್ಲಗಳನ್ನ ಸೇರಿಸಿ. ಥ್ಯಾಂಕ್ ಯು. हमको सब बताया और क्या बताया क्या कुछ बताया सबको धन्यवाद भैया. थैंक यू ब्रो. सर थैंक यू. थैंक यू.